ಸೊ ಇದೀಗ ನಮ್ಮ ಹೆಮ್ಮೆಯ ಕರ್ನಾಟಕದ ಟ್ಯಾಬ್ಲೋ ಅದರಲ್ಲಿ ವಿಶೇಷವಾಗಿರೋದು ಲಕ್ಕುಂಡಿ ದೇವಾಲಯಗಳ ಅನಾವರಣ. ಸೊ ನಮ್ಮ ಕರ್ನಾಟಕದ ಟ್ಯಾಬ್ಲೋ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಟಿವಿ9 ನೇರ ಪ್ರಸಾರದಲ್ಲಿ. ಶಿಲ್ಪಕಲೆಗಳ ತೊಟ್ಟಿಲು ಲಕ್ಕುಂಡಿ ದೇವಾಲಯದ ಟ್ಯಾಬ್ಲೋ. ಶಿಲ್ಪಕಲೆಯ ತೊಟ್ಟಿಲು ನಮ್ಮ ಬದುಕಿನ ಲಕ್ಕುಂಡಿ, ಸರ್ವಧರ್ಮ ಶಾಂತಿಯ ತೋಟ ಕಾಣಿರಿ ನೀವಿಲ್ಲಿ. ಚಾಲುಕ್ಯರ ಚಿರುಳು ಐತಿ, ಅತ್ತಿನ ಬೆಕರುಣೆ ಐತಿ, ಕರುನಾಡ ಚೆಲ್ಲಿನ ಮ್ಯಾಲೆ ಜಾವಲೋಕದ ಛಾಪೈತಿ. ಇದು ಗದಗದಿಂದ 11 ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಕುಂಡಿ ದೇವಾಲಯ. ಚಾಲುಕ್ಯರು ಬಾದಾಮಿ, ಚಾಲುಕ್ಯರು ಹೊಯ್ಸಳರ ನಡುವಿನ ಕೊಂಡಿ ಅಂದ್ರೆ ಅದು ಲಕ್ಕುಂಡಿ. संस्कृति के साथ साथ राज्य के विभिन्न क्षेत्रों में हुए प्रगति को परिलक्षित किया गया है. ಇದೀಗ ಮುಂದಿನ ಟ್ಯಾಬ್ಲೋ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕರ್ನಾಟಕದ ಟ್ಯಾಬ್ಲೋದ ನಂತರ ಇದೀಗ ದಾದ್ರಾ ನಗರ ಹವೇಲಿ ಮತ್ತು ದಮನ್ ಅಂಡ್ ದಿಯು, ದಮನ್ ಏವಿಯರಿ ಬರ್ಡ್ ಪಾರ್ಕ್ ಜೊತೆಗೆ ಧೀರ ನಾವಿಕರಿಗೆ ಗೌರವ ಸ್ತಬ್ಧಚಿತ್ರ. ಏವಿಯರಿ ಬರ್ಡ್ ಪಾರ್ಕ್ ಜೊತೆಗೆ ಕುಕ್ರಿ ಸ್ಮಾರಕವನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಭಾರತೀಯ ನೌಕಾಪಡೆಯ ಧೀರ ನಾವಿಕರಿಗೆ ಗೌರವವನ್ನ ಅಲ್ಲಿ ಸೂಚಿಸಲಾಗ್ತಾ ಇದೆ. ದಾದ್ರಾ ನಗರ ಹವೇಲಿ ಮತ್ತು ದಮನ್ ಮತ್ತು ದಿಯು, ದಮನ್ ಅಂದ್ರೆ ಈ ಮೂರರ ಒಂದು ಸ್ತಬ್ಧ ಚಿತ್ರವನ್ನ ನಾವು ಒಂದೇ ಟ್ಯಾಬ್ಲೋನಲ್ಲಿ ಗಮನಿಸ್ತಾ ಇರಬಹುದು. ಏವಿಯರ್ ಬರ್ಡ್ ಪಾರ್ಕ್ ಜೊತೆಗೆ ಕುಕ್ರಿ ಸ್ಮಾರಕ ಕೂಡ ಅದರಲ್ಲಿತ್ತು. ಇದೀಗ ಮುಂದಿನ ಟ್ಯಾಬ್ಲೋ ದೆಹಲಿಯ ಗುಣಮಟ್ಟದ ಶಿಕ್ಷಣ ಬಿಂಬಿಸುವಂತಹ ಸ್ತಬ್ಧ ಚಿತ್ರದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ದೆಹಲಿಯ ಸ್ತಬ್ಧ ಚಿತ್ರ, ಗುಣಮಟ್ಟದ ಶಿಕ್ಷಣ ಬಿಂಬಿಸುವಂತಹ ಸ್ತಬ್ಧ ಚಿತ್ರ. ಅಂದರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅಲ್ಲಿ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅಂದರೆ ಟ್ಯಾಬ್ಲೋ ಮೂಲಕವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಉತ್ತಮ ಶಿಕ್ಷಣ ಪಡಿಬೇಕಂದ್ರೆ ಯಾವುದೋ ಖಾಸಗಿ ಶಿಕ್ಷಣ ಮೊರೆ ಹೋಗಬೇಕು ಅನ್ನೋದೇನಿಲ್ಲ, ಸರ್ಕಾರಿ ಶಾಲೆಯಲ್ಲೂ ಕೂಡ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ದೊರಕುತ್ತೆ ಅನ್ನೋದನ್ನ ಇಲ್ಲಿ ಸಾರಿ ಸಾರಿ ಹೇಳಲಾಗ್ತಾ ಇದೆ ಈ ಸ್ತಬ್ಧ ಚಿತ್ರದ ಮೂಲಕ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರು ಕೂಡ ಈ ಸ್ತಬ್ಧ ಚಿತ್ರದ ಪಥಸಂಚಲನ ಸದ್ಯಕ್ಕೆ ಆನಂದಿಸ್ತಾ ಇದ್ದಾರೆ. ಈಗ ಪಶ್ಚಿಮ ಬಂಗಾಳದ ಲಕ್ಷ್ಮೀ ಭಂಡಾರ್ ಮತ್ತು ಲೋಕ ಪ್ರಸಾರ ಪ್ರಕಲ್ಪ ಬದುಕನ್ನ ಸಶಕ್ತಗೊಳಿಸುವುದು ಮತ್ತು ಬಂಗಾಳದಲ್ಲಿ ಸ್ವಾವಲಂಬನೆ ಬಿಂಬಿಸುವಂತ ಸ್ತಬ್ಧ ಚಿತ್ರ ಪಶ್ಚಿಮ ಬಂಗಾಳದ ಸ್ತಬ್ಧ ಚಿತ್ರ.